ಹಿಡ್ಕೊಳ್ರಿ ಬಿದ್ಬಿಟ್ಟು ಕ್ಯಾಡಿ ಬಿಟ್ರು ಗುರು, ಕ್ಯಾಡಿ ಬಿಟ್ರು. ನಮಸ್ಕಾರ ಎಲ್ಲರಿಗೂ. ನೀವು ನೋಡ್ತಾ ಇದ್ದೀರಾ ಒಂದು ಕಂಪನಿಲಿ ಒಂದು ಸ್ಟೋರೇಜ್ ರ್ಯಾಕ್ಸ್ ನ ನಾವು ಇವತ್ತು ಡಿಸ್ಮ್ಯಾಂಟ್ಲಿಂಗ್ ಅಂತ ಬಂದಿದ್ವಿ. ಏನಪ್ಪಾ ಇವು ಅಂತಂದ್ರೆ ಇವನ್ನ ಇಂಡಸ್ಟ್ರಿಯಲ್ ಸ್ಟೋರೇಜ್ ರ್ಯಾಕ್ಸ್ ಅಂತ ಕರೀತಾರೆ. ಇಂಡಸ್ಟ್ರಿಯಲ್ ಸ್ಟೋರೇಜ್ ರ್ಯಾಕ್ಸ್ ಅಂದ್ರೆ ಏನಕ್ಕಪ್ಪ ಅಂತಂದ್ರೆ, ಈಗ ಒಂದು ಇಂಡಸ್ಟ್ರಿ ಇರುತ್ತೆ, ಒಂದು ಇಂಡಸ್ಟ್ರಿಯಲ್ ಶೆಡ್ ಇರುತ್ತೆ, ಅದರೊಳಗಡೆ ಈಗ ಕ್ಯಾನ್ಸ್ ಆಗ್ಲಿ ಮೂಟೆಗಳಾಗ್ಲಿ ಏನೋ ಒಂದು ಲೋಡಿಂಗ್ ಅಂದ್ರೆ ಸ್ಟೋರ್ ಮಾಡ್ಬೇಕು ಅಂದ್ರೆ ಬರೀ ನೆಲದಲ್ಲಿ ಇಟ್ರೆ ಮೇಲ್ಗಡೆ ಇರುವಂತಹ ಜಾಗ ಎಲ್ಲ ವೇಸ್ಟ್ ಆಗತ್ತೆ. ಅಂತಹ ಜಾಗನ ಯುಟಿಲೈಸ್ ಮಾಡ್ಕೊಳ್ಳೋದಕ್ಕೆ ಈ ತರ ಇಂಡಸ್ಟ್ರಿಯಲ್ ಸ್ಟೋರೇಜ್ ನ ರ್ಯಾಕ್ಸ್ ನ ಯೂಸ್ ಮಾಡ್ತಾರೆ. ಕಸ್ಟಮರು ಈ ಬಿಲ್ಡಿಂಗ್ ನ ಖಾಲಿ ಮಾಡ್ತಾ ಇದ್ರು, ಹಂಗಾಗಿ ಇದನ್ನ ಇದ್ರಲ್ಲಿರುವಂತಹ ಸ್ಟೋರೇಜ್ ರ್ಯಾಕ್ಸ್ ನೆಲ್ಲ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಶಿಫ್ಟ್ ಮಾಡ್ತಾ ಇದ್ರು. ಅದಕ್ಕೋಸ್ಕರ ನಾವು ಇವತ್ತು ಇದನ್ನ ಡಿಸ್ಮ್ಯಾಂಟ್ಲಿಂಗ್ ಗೆ ತಗೊಂಡಿದ್ವಿ. ಗಮನಿಸಬಹುದು ಯಾವ ರೀತಿ ಡಿಸ್ಮ್ಯಾಂಟ್ಲಿಂಗ್ ಮಾಡ್ತೀವಿ ಅಂತ. ಇದರಲ್ಲಿ ಪಿಲ್ಲರ್ಸ್ ಇರುತ್ತೆ, ಆಮೇಲೆ ಬೀಮ್ಸ್ ಇರುತ್ತೆ. ಪಿಲ್ಲರ್ಸ್ ಬೀಮ್ಸ್ ನ ಯಾವ ರೀತಿ ಅಸೆಂಬ್ಲಿ ಮಾಡ್ತಾರೆ ಅಂದ್ರೆ ಸಿಂಪಲ್ ರಿಮೂವಬಲ್ ಟೈಪ್ ಆಗಿ ಅಸೆಂಬ್ಲಿ ಮಾಡ್ತಾರೆ. ಇಲ್ಲ ಇದನ್ನ ಎಲ್ಲಿಗೆ ಬೇಕಾದ್ರೂ ತಗೊಂಡೋಗಿ ನಾವು ಹಾಕ್ಬೋದು, ಯಾವ ಹೈಟಿಗೆ ಬೇಕಾದ್ರೂ ಅಡ್ಜಸ್ಟ್ ಮಾಡ್ಕೋಬಹುದು. ಈ ತರ ಗಾರ್ಡ್ ಸಮೇತ ಎಲ್ಲಾನು ಹಾಕಿ ಮಾಡಿರ್ಬೇಕು, ಯಾಕಂದ್ರೆ ಪ್ಯಾಲೆಟ್ ಟ್ರಕ್ ಮೂವ್ಮೆಂಟ್ ಆಗ್ಲಿ ಇನ್ನೊಂದು ಮತ್ತೊಂದು ಆದಾಗ ಪ್ರಾಬ್ಲಮ್ ಆಗಬಾರ್ದು ಅಂತ ಹೇಳಿ. ಇಂಡಸ್ಟ್ರಿಯಲ್ ಸ್ಟೋರೇಜ್ ರ್ಯಾಕ್ಸ್ ಮಾಡಿಸೋದ್ರಿಂದ ನಿಮಗೆ ತುಂಬಾ ಅಂದ್ರೆ ತುಂಬಾ ಮಟೀರಿಯಲ್ಸ್ ನ ಸ್ಟೋರ್ ಮಾಡ್ಕೊಬಹುದು. ಎಷ್ಟು ಮ್ಯಾಕ್ಸಿಮಮ್ ನೀವು ಟನ್ನುಗಳು ಗಟ್ಟಲೆ ಲೋಡ್ ಇತ್ತು ಅಂದ್ರೆ, ಈಗ ದೊಡ್ಡ ದೊಡ್ಡ ಕಂಪ್ನಿಗಳಲ್ಲೆಲ್ಲ ಜಾಗ ಕಮ್ಮಿ ಇದ್ರೂ ಸ್ಟೋರೇಜ್ ಜಾಸ್ತಿ ಮಾಡ್ಬೇಕಂತಂದ್ರೆ ಈ ರೀತಿಯಾಗಿ ಇಂಡಸ್ಟ್ರಿಯಲ್ ಸ್ಟೋರೇಜ್ ಅಪ್ ಟು 15 to 20 ಮೀಟರ್ ಹೈಟ್ ವರ್ಗುನು ಸ್ಟೋರೇಜ್ ರ್ಯಾಕ್ಸ್ ನ ಮಾಡಿದ್ದಾರೆ. ನಾನ್ ನೋಡಿದ್ದು ಹೆವಿ ಹೈಟ್ ಅಂತಂದ್ರೆ ಹೋಂಡಾ ಕಂಪ್ನಿಲಿ ಸಖತ್ ಹೈಟ್ ಅಂದ್ರೆ ಅರೌಂಡ್ 16 ಮೀಟರ್ ಏನೋ 16 ಮೀಟರ್ ವರ್ಗುನು ಹೈಟ್ ನ ಹಾಕ್ತಾರೆ. ಅದಕ್ಕೆ ಅದ್ರಲ್ಲಿ ಲೋಡಿಂಗ್ ಮಾಡಕ್ಕೆ ಅಂತಾನೆ ಸಪರೇಟ್ ಆಗಿ ಸ್ಟ್ಯಾಕರ್ಗಳು, ಫೋರ್ಕ್ ಲಿಫ್ಟ್ಗಳು ಸಪರೇಟ್ ಆಗಿ ಅವೈಲಬಲ್ ಇರುತ್ತೆ. ಗೋಜ್ರೇಜ್ ಕಂಪ್ನಿ ಅವರು ಮಾಡ್ತಾರೆ. ಗಮನಿಸಬಹುದು ನಾವು ಯಾವ ರೀತಿಯಾಗಿ ಇವನ್ನ ಡಿಸ್ಮ್ಯಾಂಟ್ಲಿಂಗ್ ಮಾಡ್ತಾ ಇದೀವಿ ಅಂತಂದ್ರೆ, ಪ್ರತಿಯೊಂದು ಪಿಲ್ಲರ್ಗು ನಾವು ಹಗ್ಗ ಹಾಕೊಂಡು ಪಕ್ಕದಾಗಿ ಬಿದೋಗ್ಬಾರ್ದು ಅಂತ ಹೇಳಿ ಇಳಿಸ್ಬೇಕಂದ್ರೆ ಹಗ್ಗ ಹಾಕಿ ನಿಧಾನಕ್ಕೆ ಇಳಿಸ್ಬೇಕಲ್ವಾ. ನೀವು ಗಮನಿಸಬಹುದು. ಈ ತರ ಇಂಡಸ್ಟ್ರಿಯಲ್ ಸ್ಟೋರೇಜ್ ರ್ಯಾಕ್ಸ್ ನಿಮ್ಗೂ ಬೇಕು ಅಂತಂದ್ರೆ ಸ್ಕ್ರೀನ್ ಮೇಲೆ ನನ್ನ ನಂಬರ್ ಹಾಕಿರ್ತೀನಿ, ನೀವು ಕಾಂಟ್ಯಾಕ್ಟ್ ಮಾಡಿ. ಸ್ಟೋರೇಜ್ ಅಂದ್ರೆ ಟನ್ಗಳು ಗಟ್ಲೆ ಈ ತರ ಪ್ಯಾಲೆಟ್ ಸ್ಟೋರೇಜ್ ರ್ಯಾಕಿಂಗ್ ಸಿಸ್ಟಮ್ ಅಂತಾನು ಕರೀತಾರೆ. ಈಗ ನೋಡಿ ನೀವು ಅಲ್ಲಿ ಡ್ರಮ್ ಕಾಣಿಸ್ತಿದಾವಲ್ಲ, ಆ ಡ್ರಮ್ ಕೆಳಗಡೆ ಪ್ಯಾಲೆಟ್ ಇರುತ್ತೆ. ಆ ಪ್ಯಾಲೆಟ್ ನ ಡೈರೆಕ್ಟ್ ಆಗಿ ಎತ್ಬಿಟ್ಟು ಅದ್ರೊಳಗೆ ಕುಡಿಸ್ತಾರೆ. ಇದನ್ನ ಸ್ಟ್ಯಾಕರ್, ಫುಲ್ಲಿ ಎಲೆಕ್ಟ್ರಿಕ್ ಸ್ಟ್ಯಾಕರ್ ಅಥವಾ ಅಷ್ಟು ಹೈಟ್ ಎದ್ದೊಳೋ ಸ್ಟ್ಯಾಕರ್, ಅರೌಂಡ್ 6 ಮೀಟರ್ 7 ಮೀಟರ್ಗೆ ಹೈಟ್ ಎದ್ದೊಳೋ ಸ್ಟ್ಯಾಕರ್ಗೆ ಇದು ಬಂದ್ಬಿಟ್ಟು 7 ಮೀಟರ್ ಹೈಟ್ 7 ಮೀಟರ್ ಹೈಟ್ ಸ್ಟೋರೇಜ್ ರ್ಯಾಕ್ಸ್ ಆಗಿರುತ್ತೆ. ಪ್ಯಾಲೆಟ್ ಸ್ಟೋರೇಜ್ ರ್ಯಾಕಿಂಗ್ ಸಿಸ್ಟಮ್ ಅಂತ ಗಮನಿಸಬಹುದು. ಅಲ್ಲಿಂದ ಇಲ್ಲಿ ಗಂಟ ಇವತ್ತು ನಾವು ಬಿಚ್ಚಿದೀವಿ. ಇವಕ್ಕೆ ಬೀಮ್ಸ್ ಅಂತ ಕರೀತಾರೆ. ಯೂಶಲಿ ಇವಕ್ಕೆ ಆರೆಂಜ್ ಕೇಸರಿ ಕಲರ್ ನಾವು ಎಲ್ಲಾ ಕಡೆನೂ ಇದು ಸ್ಟ್ಯಾಂಡರ್ಡ್ ಆಗಿರುತ್ತೆ. ತುಂಬಾ ಕಂಪ್ನಿಗಳು ಇದನ್ನ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ. ಇದನ್ನ ಯಾವ ರೀತಿ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ ಅಂತಂದ್ರೆ, ಹೈಟ್ ಕಡಿಮೆ ಇದ್ರೆ ಲೇಸರ್ ಕಟ್ ಮಾಡಿ ಬೆಂಡಿಂಗ್ ಮಾಡ್ತಾರೆ. ತುಂಬಾ ಹೈಟ್ ಜಾಸ್ತಿ ಇತ್ತು ಅಂತಂದ್ರೆ ಅದಕ್ಕೆ ಪರ್ಟಿಕ್ಯುಲರ್ಲಿ ರೋಲಿಂಗ್ ಅಂತ ಬರುತ್ತೆ ಆಪ್ಷನ್. ಕಂಟಿನ್ಯೂಸ್ ರೋಲಿಂಗ್, ಪಂಚಿಂಗ್ ಆಗ್ಬಿಟ್ಟು ರೋಲಿಂಗ್ ಆಗುತ್ತೆ. ಆ ತರ ಸಿಸ್ಟಮು ಮಾಡ್ತಾರೆ. ಇವತ್ತು ನಾವು ಡಿಸ್ಮ್ಯಾಂಟ್ಲ್ ಮಾಡಿ ಈ ತರ ಎಲ್ಲಾನು ಹೊರಗಡೆ ಇಟ್ಟಿದೀವಿ. ನೋಡಿ, ಇದನ್ನ ಪಿಲ್ಲರ್ ಅಸೆಂಬ್ಲಿ ಅಂತ ಕರೀತಾರೆ. ನೋಡಿ, ಇದನ್ನ ಒಂದೊಂದೇ ಸೆಂಟ್ರಲ್ಲಿ ಸಪೋರ್ಟ್ ಸಿಸ್ಟಮ್ ಸಮೇತನು ಎಲ್ಲಾನು GI ಶೀಟ್ ಅಲ್ಲಿ ಮಾಡಿರ್ತಾರೆ. ಅದು ಎಲ್ಲ ಲೇಸರ್ ಕಟ್ ಆಗಿ ಬೆಂಡಿಂಗ್ ಆಗಿರುತ್ತೆ. ನೋಡ್ಬೋದು ಪಿಲ್ಲರ್ ಎಷ್ಟು ಹೈಟ್ ಇರುತ್ತೆ ಅಂತ. ನಿಮಗೆ ಎಷ್ಟು ಹೈಟ್ ಅಂದ್ರೆ ಮ್ಯಾಕ್ಸಿಮಮ್ 16 ಮೀಟರ್ ವರ್ಗುನು ನಾವು ಇದು ಸ್ಟೋರೇಜ್ ರ್ಯಾಕ್ಸ್ ನ ಮಾಡ್ಬೋದು. ಈ ತರ ಮಾಡ್ಬೇಕಾದ್ರೆ ಹುಡುಗರು ತುಂಬಾ ಹುಷಾರಾಗಿ ಮಾಡ್ಬೇಕಾಗತ್ತೆ. ಆದ್ರೂ ನಾವೆಲ್ಲ ಸೇಫ್ಟಿ ಕಂಡೀಷನ್ಸ್ ನ ಇಟ್ಕೊಂಡು ಹೆಲ್ಮೆಟ್ಗಳು ಹಾಕೊಂಡು PPE ಕಿಟ್ನೆಲ್ಲ ಇದ್ ಮಾಡ್ಕೊಂಡು ಹಾಕೊಂಡು ಕೆಲಸ ಮಾಡ್ತಾ ಇದೀವಿ. ಏನ್ ತೊಂದ್ರೆ ಇಲ್ಲ. ಇವಾಗ ನೋಡಿ, ಅದು ಆ ತರ ಆ ಕಡೆ ಬಿತ್ತು, ಆ ಕಡೆ ಬಿದ್ರೆ ಆ ಕಡೆ ಅದು ಸಪೋರ್ಟ್ ಇರುತ್ತೆ ಅನ್ನೋ ಧೈರ್ಯ, ಈ ಕಡೆ ಬೀಳ್ಬಾರ್ದು ಅಂತೇಳಿ ನಾವು ಸಪೋರ್ಟಿಗೆ ಹಗ್ಗ ಕಟ್ಕೊಂಡಿರ್ತೀವಿ. ಹಗ್ಗ ಕಟ್ಕೊಂಡು ನಿಧಾನಕ್ಕೆ ಇಳಿಸ್ಕೊಂತೀವಿ. ಹಗ್ಗ ಲೂಸ್ ಬಿಟ್ಟಂಗೆ ಗಮನಿಸಬಹುದು. ಈ ರೀತಿಯಾಗಿ ಡಿಸ್ಮ್ಯಾಂಟ್ಲಿಂಗ್ ಹೈಟ್ ವರ್ಕ್ ಇದ್ರೆ ಈ ತರ ನಾವು ಡಿಸ್ಮ್ಯಾಂಟ್ಲಿಂಗ್ ನ ಮಾಡ್ತೀವಿ. ಏನಪ್ಪಾ ಅಂತಂದ್ರೆ, ಏನೇ ಕೆಲಸ ಮಾಡಿರ್ಬೇಕು ಅಂದ್ರೂ ನಾವು ಹುಷಾರಾಗಿರ್ಬೇಕು. ನೋಡಿ, ನಾವ್ ಎಷ್ಟೇ ಹುಷಾರಾಗಿದ್ರು ನಾನು ದೂರ ಇದ್ದೆ, ಅಡಿಲಿ ಯಾರು ಇರೋದಿಲ್ಲ ಈ ತರ ಕೆಲಸ ಮಾಡ್ಬೇಕಾದ್ರೆ. ಆಕ್ಚುಲಿ ನಾವು ಕಸ್ಟಮರ್ಗೆ ಹೇಳಿದ್ವಿ, ಇದು ಐಟಮ್ ಎಲ್ಲ ಎತ್ತಿ ಸರ್, ಸಣ್ಣ ಪುಟ್ಟ ಅನ್ಸೇಫ್ ಕೆಲ್ಸಗಳು ಆಗ್ತಾ ಇರ್ತವೆ, ಇವೆಲ್ಲ ಡ್ಯಾಮೇಜ್ಗಳು ಆಗಿದಾವು ಅಂದ್ರೂ ಅವರು ಇಲ್ಲ ಸರ್, ಜಾಗ ಇಲ್ಲ, ಎತ್ತಿಡಕ್ ಆಗೋದಿಲ್ಲ, ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಂಡು ಸೇಫ್ ಆಗಿ ಕೆಲಸ ಮಾಡಿ ಅಂತಂದು ಹೇಳಿದ್ರು. ಆ ಟೈಮಲ್ಲಿ ಈ ಇನ್ಸಿಡೆಂಟ್ ಆಯ್ತು. ಬಟ್ ಏನು ಪ್ರಾಬ್ಲಮ್ ಆಗ್ಲಿಲ್ಲ. ಇದೊಂದು ಜಸ್ಟ್ ಹೈಟ್ ಅಲ್ಲಿ ಬಿತ್ತು. ನೋಡ್ಬೋದು ಈ ತರ ಪ್ಯಾಲೆಟ್ ಟ್ರ್ಯಾಕಿಂಗ್ ಸಿಸ್ಟಮ್ ಇನ್ನು ಫುಲ್ ಎಷ್ಟಿದಾವೆ ಬಿಚ್ಚೋದು ಅಂತ ಹೇಳಿ.
ನಾವು ಇವತ್ತು ಒಂದು ಫುಲ್ ರ್ಯಾಕ್ ಎರಡು ಇರ್ತವೆ, ಅದರಲ್ಲಿ ಎರಡು ಪ್ಯಾಲೆಟಿಂಗ್ ಸಿಸ್ಟಮ್ ನ ಬಿಚ್ಬಿಟ್ಟು ಆಚೆ ಹಾಕಿದೀವಿ. ಇನ್ನು ಇಷ್ಟೊಂದು ಬಿಚ್ಚೋದಿದೆ, ಇನ್ನು ಕೆಳಗಡೆ ಮಟೀರಿಯಲ್ ಐತೆ, ಅದನ್ನೆಲ್ಲ ತೆಗೀರಿ ಸರ್ ಅಂತ ಹೇಳಿದೆ. ಇವತ್ತು ಒಬ್ರು ಅದನ್ನ ಎಲ್ಲ ಸ್ಟ್ಯಾಕರ್ ಅಲ್ಲಿ ಮೂವ್ ಮಾಡ್ಕೊಂಡು ಒಂದೊಂದೇ ಎತ್ತಿಡ್ಕೊಬೇಕು. ಗಮನಿಸ್ಬೋದು. ಇನ್ನು ನಮಗನ್ಸ್ತು ಇದೊಂದು 3 ದಿಂದ 4 ದಿನದ ಕೆಲಸ ಅಂತ. ಈ ತರ ಸ್ಟೋರೇಜ್ ರ್ಯಾಕ್ಸ್ ತುಂಬಾ ಅಂದ್ರೆ ತುಂಬಾ ಹೆವಿ ದೊಡ್ಡವು ಬೇರೆ ಕಡೆನೂ ಇದಾವೆ, ಇದೇನು ಅಷ್ಟೊಂದು ಏನು ದೊಡ್ಡದಲ್ಲ. ಬಟ್ ನಾವು ನೋಡಿದ್ರಲ್ಲಿ ಜಾಸ್ತಿ ಕ್ವಾಂಟಿಟಿ ಇಲ್ಲೇ ಇತ್ತು. ಇವು ಸ್ಟೋರೇಜ್ ರ್ಯಾಕ್ಸ್ ಎಲ್ಲ ರೋಲಿಂಗ್ ಆಗಿ ಬಂದಿರುವಂತಹ ಸ್ಟೋರೇಜ್ ರ್ಯಾಕ್ಸ್. ಬೀಮ್ಗಳೆಲ್ಲ ಗಮನಿಸಬಹುದು, ಇವೆಲ್ಲ ರೋಲಿಂಗ್ ಆಗಿ ಪಂಚಿಂಗ್ ಮಾಡಿ ವೆಲ್ಡಿಂಗ್ ಮಾಡಿರ್ತಾರೆ, ಸೆಟ್ಟಿಂಗ್ ಹೊಡೆದು. ಇದು ಒಂದು ಗ್ರೇಟ್ ಮೆಥಡ್ ಆಫ್ ಸ್ಟೋರಿಂಗ್, ಅಂದ್ರೆ ಸ್ಟ್ಯಾಕಿಂಗ್ ಮಾಡ್ಕೊಳಕ್ಕೆ. ಸ್ಟ್ಯಾಕಿಂಗ್ ಅಂತಂದ್ರೆ ಸ್ಟೋರೇಜ್ ಮಾಡ್ಕೊಬೇಕು ಅಂತ, ಸ್ಟೋರೇಜ್ ಮಾಡ್ಕೊಳಕ್ಕೆ. ಇದನ್ನ ಏನ್ ಮಾಡ್ತಾರೆ ಅಂತಂದ್ರೆ ಪೌಡರ್ ಕೋಟ್ ಮಾಡ್ತಾರೆ. ಎಲ್ಲ ರೆಡಿ ಆದ್ಮೇಲೆ, ಫ್ಯಾಬ್ರಿಕೇಶನ್ ಆದ್ಮೇಲೆ, ವೆಲ್ಡಿಂಗ್ ಎಲ್ಲ ಬ್ಯಾಟಮ್ ಪ್ಲೇಟ್ ಎಲ್ಲ ನಟ್ ಬೋಲ್ಟ್ ಸಿಸ್ಟಮ್ ಮಾಡ್ತಾರೆ. ಅಂದ್ರೆ ಫ್ಯಾಬ್ರಿಕೇಶನ್ ಆದ್ಮೇಲೆ ಪೌಡರ್ ಕೋಟಿಗೆ ಕಳಿಸ್ಬಿಟ್ಟು ಇದ್ ಮಾಡ್ತಾರೆ. ನಾವು ಒಂದ್ ಸೈಡ್ ಬಿಚ್ಚಿದಾದ್ಮೇಲೆ ಇನ್ನೊಂದನ್ನ ಬಿಚ್ಚಿ ಮನೆಗೆ ಹೊರಡೋ ಸಮಯ ಆಲ್ರೆಡಿ 7-7:30 ಆಯ್ತು. ಇನ್ನೊಂದು ಬಿಚ್ಚಿ ನಾಳೆ ಬಿಚ್ಚೋಣ ಅಂತಂದೇಳಿ ಏನೇನ್ ಕಂಪ್ಲೀಟ್ ಆಗಿದೆ